ರಾಜ್ಯ ಸರ್ಕಾರ ಏನೂ ಮಾಡ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ದುಡ್ಡಿಲ್ಲ. ನಾನು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 50,000 ಕೋಟಿಗೂ ಹೆಚ್ಚು ಹಣವನ್ನು ಇಟ್ಟಿದ್ದೇನೆ. ಇಲ್ಲಿವರೆಗೆ 90,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗಿದೆ. 90,000 ಕೋಟಿ ಈ 2 ವರ್ಷದಲ್ಲಿ 90,000 ಕೋಟಿ ಹಣ ಖರ್ಚಾಗಿದೆ. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಇಲ್ಲದೆ ಹೋದರೆ ಇವನ್ ಜಾರಿ ಮಾಡಕ್ಕಾಯ್ತಿತ್ತ? ಸರ್ಕಾರ ದಿವಾಳಿಯಾಗಿದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಇನ್ನೊಂದು ಎಲ್ಲ ಕಡೆ ಪ್ರಚಾರ ಮಾಡೋದು, ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ. ನಾನು ಕೇಳ್ತೀನಿ, ಇವತ್ತು ಏನಾದರೂ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಅದಕ್ಕೆ ನೇರವಾಗಿ ಕಾರಣ ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಮಂತ್ರಿ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2014ರಲ್ಲಿ ಅಧಿಕಾರಕ್ಕೆ ಬಂದರು. ಅವತ್ತು 10 ತೊಲ ಚಿನ್ನ 28,000 ರೂಪಾಯಿ. 28,000 ರೂಪಾಯಿ. ಇವತ್ತು 1 ಲಕ್ಷ. 1 ಲಕ್ಷ, ಸುಮಾರು 4 ಪಟ್ಟು ಹೆಚ್ಚಾಗಿದೆ. 4 ಪಟ್ಟು ಹೆಚ್ಚಾಗಿದೆ. ಈ 4 ಪಟ್ಟು ಚಿನ್ನ ಹೆಚ್ಚಾಗಬೇಕಾದ್ರೆ ನಾನ್ ಕಾರಣನಾ? ಬಿಜೆಪಿಯವರೇ ನಾನ್ ಕಾರಣನಾ? ಜೆಡಿಎಸ್ನವರೇ ನಾನ್ ಕಾರಣನಾ? ಬೆಳ್ಳಿ 1 ಕೆಜಿ 2014ರಲ್ಲಿ 43,000 ರೂಪಾಯಿ. ಇವತ್ತು 95,000 ರೂಪಾಯಿ. ಯಾರು ಕಾರಣ ಇದಕ್ಕೆ? ಗೊಬ್ಬರದ ಬೆಲೆ ಎಷ್ಟಿತ್ತು? ಪೆಟ್ರೋಲ್ ಬೆಲೆ ಎಷ್ಟಿತ್ತು? ಡೀಸೆಲ್ ಬೆಲೆ ಎಷ್ಟಿತ್ತು? ಮತ್ತೆ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಎಷ್ಟಿತ್ತು? ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? ನಿಮ್ಗಲ್ಲ, ಅವ್ರಿಗೆ, ಬಿಜೆಪಿಯವರಿಗೆ. ಜೆಡಿಎಸ್ನವರಿಗೆ ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಇದ್ದೀವ್ರು ಹಿಂಗೆಲ್ಲ ಮಾತಾಡ್ತಾರ? ಮಾನ ಮರ್ಯಾದೆ ಏನೂ ಇಲ್ಲ. ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ದೇವೆ. ಅದು ಜೂನ್ ತಿಂಗಳಲ್ಲೇ ಜಾರಿ ಮಾಡೋದು. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ, ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಮಾಡೋದು. 2023 ಜುಲೈನಲ್ಲೇ ಮಾಡೋದು ಅನ್ನಭಾಗ್ಯ, ಗೃಹ ಜ್ಯೋತಿ. ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಇದೇ ಮಾನ್ಯ ಖರ್ಗೆ ಅವರು, ನಾನು, ರಾಹುಲ್ ಗಾಂಧಿ ಅವರು, ಡಿ ಕೆ ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಾದೇವಪ್ಪನವರು ನಾವೆಲ್ಲರೂ ಕೂಡ ಹೋಗಿ ಉದ್ಘಾಟನೆಯನ್ನು ಮಾಡೋದು, ಜಾರಿ ಕೊಟ್ಟು ಸಾವಿರಾರು ಜನ ಸೇರಿದ್ರು. ಅವರ ಎದುರುಗಡೆ ಮಾಡೋದು. ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಜಿಲ್ಲೆ, ವಿಜಯೇಂದ್ರ ಅವರ ಜಿಲ್ಲೆ, ಆ ಜಿಲ್ಲೆನಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು. ಗೊತ್ತಾಗಲ್ಲ ನಿಮಗೆ? ಗೊತ್ತಾಗಲ್ಲ ನಿಮಗೆ? ವಿಜಯೇಂದ್ರ, ಇನ್ನೂ ಪಾಪ ರಾಜಕೀಯದಲ್ಲಿ ಇನ್ನೂ ಅನುಭವ ಆಗಬೇಕು ನಿನಗೆ. ಬಾಯಿ ಬಂದಾಗೆಲ್ಲ ಮಾತಾಡೋದಲ್ಲ, ಬಾಯಿ ಬಂದಾಗ ಮಾತಾಡಬಾರ್ದು. ವಿರೋಧ ಪಕ್ಷ ನಿಮ್ಮ
ಬೆಲೆ ಕಡಿಮೆ ಆಗ್ತದೆ, ನಿಮ್ಮ ಗೌರವ ಕಡಿಮೆ ಆಗ್ತದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 371J ಯಾರು ಮಾಡಿದ್ರು ಅದನ್ನ? 371J ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡು ಸಂವಿಧಾನದಲ್ಲಿ ಕ್ಲಾಸ್ ಜೆ ಸೇರಿಸಬೇಕಾದ್ರೆ ಯಾರು ಕಾರಣ? ನೀವು ಕಾರಣನಾ? ನೀವು ಕಾರಣನ? ಬಿಜೆಪಿ ಅವರೇ, ಜೆಡಿಎಸ್ನವರೇ, ನೀವಲ್ಲ. ಇದಕ್ಕೆ ಕಾರಣ ಮಾನ್ಯ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಇತರ ಎಲ್ಲ ಈ ಭಾಗದ ಮುಖಂಡರುಗಳು, ಇವರು ಕಾರಣನ ಹೊರತು ನೀವಲ್ಲ. ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿದ್ದಂತ ಎಸ್.ಎಂ. ಕೃಷ್ಣ ಅವರು ಅವತ್ತು ಅದ್ವಾನಿ ಅವರಿಗೆ ಪತ್ರ ಬರೀತಾರೆ. ಅದ್ವಾನಿ ಅವರು ಉಪ ಪ್ರಧಾನಿಯಾಗಿದ್ರು.